ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ವಿದ್ಯಾರ್ಥಿಗಳು ನನಗೆ ನನ್ನ ಕಾಂಟ್ಯಾಕ್ಟಲ್ಲಿರುವಂಥ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಹಾಕಿದರು. ಸೊ ಮೈಸೂರಲ್ಲಿರುವಂಥ ಜೀಸಸ್ ಕಾಲೇಜಲ್ಲಿ ರಿಸಲ್ಟ್ ಬಂದಿದೆ ಸರ್, ಮತ್ತು ನಮಗೆ ಯಾಕೆ ಬರ್ತಾ ಇಲ್ಲ ಅಂಥೇಳಿ. ಆಮೇಲೆ ಅದರ ಜೊತೆಗೆ ಸರ್ವರ್ ಬಿಸಿ ಬರ್ತಾ ಇದೆ ಅಂತ ಕೂಡ ಕಾಮೆಂಟ್ ಹಾಕಿದರು. ಸೊ ನೋಡೋಣ ತಡಿ ಅಂತೇಳಿ ನಾವು 9:30 ತನಕ ಕಾದೆ ಇವಾಗ. ಸೊ ಇವಾಗ 9 ನಾನು ವಿಡಿಯೋ ಮಾಡ್ತಾ ಇರೋದು 9:30 ಆಗಿದೆ ಇವಾಗ. 9:30 ಆದರೂ ಕೂಡ ಯಾವುದೇ ಥರಂಥ ಅಪ್ಡೇಟ್ ಇಲ್ಲ. ಆಮೇಲೆ ನೋಡಿ, ಲಿಂಕ್ ಸ್ಪೆಷಲಿ ಲಿಂಕ್ಗಳನ್ನು ಏನು ಮಾಡ್ತಾಯಿದ್ದಾರೆ ಅಂತಂದರೆ, JNM ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ನವರು ಕಾಲೇಜಿನ ಪ್ರಾಂಶುಪಾಲರ ಗ್ರೂಪ್ಗಳಿಗೆ ಶೇರ್ ಮಾಡ್ತಾಯಿದ್ದಾರೆ. ನೆನಪಿರಲಿ, ಡೈರೆಕ್ಟಾಗಿ ಲಿಂಕ್ ಅಪ್ಡೇಟ್ ಮಾಡ್ತಾ ಇಲ್ಲ ಮೊದಲಿನ ಥರ. ಮಾಡ್ತಾರೆ, ಬಟ್ ಲೇಟ್ ಆಗುತ್ತೆ. ಆದರೆ ಬೇಗ ಬೇಕಂತಂದರೆ ಗ್ರೂಪನ್ನು ಇದರಲ್ಲಿ ಕಾಲೇಜ್ಗಳ ಗ್ರೂಪಿಗೆ ಶೇರ್ ಮಾಡ್ತಾಯಿದ್ದಾರೆ. ಇದೊಂದು ಪಾಯಿಂಟ್ ನೀವು ನೆನಪಿಟ್ಕೋರಿ, ಕಾಲೇಜ್ ಗ್ರೂಪ್ ನೋಡ್ತಾ ಇರಿ. ಎರಡನೇ ಪಾಯಿಂಟ್ ಅಂತಂದರೆ, ಇವತ್ತಂತೆ ರಿಸಲ್ಟ್ ಬರೋದಿಲ್ಲ, ಓಕೆನಾ? ಯಾಕಂತಂದರೆ ಪ್ರತಿ ಸಾರಿ ಕೂಡ ನಿಮಗೆ ಗೊತ್ತಿರುವಂಗೆ, ಯಾರು ಹೊಸಬರಿದೆಯಾ JNM ನರ್ಸಿಂಗಲ್ಲಿ ಫಸ್ಟ್ ಇಯರ್ದಲ್ಲಿ ಓದ್ತಿದ್ದೀರಾ, ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ JNM ನರ್ಸಿಂಗ್ ಬಗ್ಗೆ, ರಿಯಾಲಿಟಿ ಬಗ್ಗೆ. ಯಾಕಂತಂದರೆ ಇವರು ಎಂದೂ ಕೂಡ ಚಾಚು ತಪ್ಪದೆ ಆನ್ ಟೈಮಲ್ಲಿ ಇನ್ನೂವರೆಗೆ ಮಾಡಿಲ್ಲ. ನಾನು ಆ್ಯಸ್ ಅ ಸಿನ್ಸಿಯರಾಗಿ ಹೇಳ್ತಿರೋದಂದರೆ, ಯಾವುದನ್ನು ಕೂಡ ಆನ್ ಟೈಮ್ ಅಂತ ಯಾವುದನ್ನು ಮಾಡಿಲ್ಲ. ಹೇಳಿದ ಮೇಲೆ ಕೂಡ ತಪ್ಪುಗಳನ್ನು ಮಾಡಿದ್ದಾರೆ ಇವರು. ಇವೊಂದು ಕೂಡ ಭಾಳಷ್ಟು ಮಿಸ್ಟೇಕ್ಗಳನ್ನು ಮಾಡ್ತಾರೆ ಪ್ರತಿ ವರ್ಷವೂ ಕೂಡ. ಅದನ್ನು ಭಾಳಷ್ಟು ನಾನು ಹಳೆ ವಿಡಿಯೋದಲ್ಲಿ ಕೌನ್ಸಿಲಿಂಗ್ ಟೈಮಲ್ಲಿ ಹೇಳಿದ್ದೀನಿ. ಹೀಗಾಗಿ ಸೊ ಇವರೇ ಹೇಳಿದ್ರು ಕಾಲ್ ಮಾಡಿದಾಗ ಬಿಡ್ತೀವಿ ಅಂತೇಳಿ. ಅಲ್ಲಿ ಕೂತವರು ಯಾರಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಮೇ ಬಿ ಅವರು ಏನಾದ್ರು ಫಾರಿನರಿಂದ ಬಂದಿರಬೇಕು, ಅಥವಾ ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ರಾಜ್ಯದಿಂದ ಬಂದಿರಬೇಕು. ಸುಮ್ಮನೆ ಹಾಗೆ ಕೂತ್ಕೊಂಡಿದ್ರೇನೋ, ನಾ ಕಾಲ್ ಮಾಡಿದ್ನೇನೋ, ಅವ್ರು ಪಿಕ್ ಮಾಡಿದ್ರೇನೋ, ಹಾಗೆ ಏನೋ ಹೇಳಿಬಿಟ್ರೇನೋ ಹಂಗೆ ಆ ಥರ ಆಗಿಬಿಟ್ಟಿದೆ ಇವಾಗ. ಸೊ ಹೀಗಾಗಿ ಇವತ್ತಂತೂ ಯಾವುದೇ ಥರದ ರಿಸಲ್ಟ್ ಬರೋಂಗಿಲ್ಲ. ನನಗೆ ನಾಳೆಗೂ ಫುಲ್ಲ ಡೌಟ್ ಇದೆ, ನಾಳೆಗೆ ಕೂಡ ಡೌಟ್ ಇದೆ. ಯಾಕಂದರೆ ನಾಳೆ ಒಂದು ದಿನ ನನ್ನ ಟೈಮ್ ಇದೆ. ಯಾಕಂದರೆ ನಾನು 18 ತಾರೀಕು ಅಂತ ನನ್ನ ಮುಂದೆ ಹೇಳಿದ್ರು ಫೋನ್ ಮಾಡಿದಾಗ. ಸೊ ನಾಳೆ ಒಂದು ದಿವಸ ನನ್ನ ಹತ್ರ ಟೈಮ್ ಇರುವಂಥದ್ದು. ನಾಳೆಯೂ ಕೂಡ ನನಗೆ ಫುಲ್ ಡೌಟ್ ಇದೆ, ನಾಳೆ ಕೂಡ ಬರುತ್ತೆ ಅಂತೇಳಿ ಗ್ಯಾರಂಟಿ ಇಲ್ಲ. ಯಾಕಂದರೆ ಇವರು ಪ್ರತಿ ಸಾರಿ ನಾನು ನೋಡಿದ ಹಾಗೆ ಬರೀ ಯಾವುದನ್ನು ಕೂಡ ಆನ್ ಟೈಮ್ ಅಂತ ಮಾಡಿಲ್ಲ. ಮತ್ತೆಲ್ಲ ಬರೀ ಟೆಕ್ನಿಕಲ್ ಇಶ್ಯೂ, ಬರೀ ತಪ್ಪು, ಟೆಕ್ನಿಕಲ್ ಪ್ರಾಬ್ಲಮ್. ಏನೋ ಗ್ರಹಚಾರ ಈ JNM ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ ಬೋರ್ಡಿಗೆ ಇರುವಂಥ ವೆಬ್ಸೈಟಿಗೆ ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ. ಇವೆರಡೂ ವೆಬ್ಸೈಟ್ಗಳು ಎಷ್ಟು ಹಳೆಯದಾವೆ ಅಂತಂದರೆ, ಇದನ್ನು ನನಗನ್ನಿಸ್ತಾ ಇದೆ, ಈ ಎರಡೂ ವೆಬ್ಸೈಟ್ಗಳನ್ನು ಯಾವ್ದಾದ್ರು ಒಂದು ಗುಜರಿಗೆ ಹಾಕಿದರೂ ಕೂಡ ಏನಾದರೂ ಒಂದು ಲೋಟನೂ ಬರೋದಿಲ್ಲ ಅನ್ನಿಸ್ತದೆ. ಅಷ್ಟೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಈ ವೆಬ್ಸೈಟಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಬೇರೆ ವೆಬ್ಸೈಟಲ್ಲಿ ಸಿಗೋದಿಲ್ಲ ನಮಗೆ. ರಾಜೀವ್ ಗಾಂಧಿಯಲ್ಲಿ ಸಿಗೋದಿಲ್ಲ, ಬೇರೆ ಯೂನಿವರ್ಸಿಟಿಗಳಲ್ಲಿ ಸಿಗೋದಿಲ್ಲ. ಇಲ್ಲಿ ಯಾಕೆ ಈ ರೀತಿ ಅಂತಂದರೆ, ಇದು ಹಳೆಯ ವೆಬ್ಸೈಟ್ ಅನ್ನಿಸ್ತಾ ಇವೆ ಎರಡು. ಎನಿಹೌ, ಈಗ ಲೇಟ್ ಆಗಿದೆ. ಎಲ್ಲರಿಗೂ ಕೂಡ ಗುಡ್ ನೈಟ್. ನಾಳೆಗೆ ಏನಾದರೂ ಮತ್ತೆ ಅಪ್ಡೇಟ್ ಆದರೆ ಮಾಹಿತಿನ ಕೊಡೋಣ. ಮತ್ತು ಬಿ ಟಚ್ಚಲ್ಲಿರಿ, ಓಕೆ? ಆಮೇಲೆ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ನಾನು ನಿಮ್ಮ ಸಲ ನಾನು ಕೂಡ ವೇಟ್ ಮಾಡಿದ್ದೆ. ಆ್ಯಕ್ಚುಲಿ ಒಂದು 8:30 ನಾನು ಮಲ್ಕೊಂಡ್ಬಿಡ್ತೀನಿ ಎನಿ ಟೈಮು. ಬಟ್ ವೇಟ್ ಮಾಡಿದೆ. ಸೊ ವೇಟ್ ಮಾಡಿದೆ, ಏನೂ ರೆಸ್ಪಾನ್ಸ್ ಆಗಲಿಲ್ಲ. ಒಂದು ಸಲ ತೋರಿಸಿಬಿಡ್ತೀನಿ ನಿಮಗೆ. ನೋಡಿ ಎಷ್ಟು ಈಸಿಯಾಗಿದು ವೆಬ್ಸೈಟ್ ಓಪನ್ ಆಗ್ತಾಯಿದೆ ಅಂತಂದರೆ, ಇದರಲ್ಲಿ ಹಾಕಿದರೆ ಏನಾದರೂ ನಂಬರ್ ಹಾಕಿದರೆ ಇನ್ವ್ಯಾಲಿಡ್ ಅಂತಾರೆ ಬರುತ್ತೆ ನಿಮ್ಮದು, ಅಥವಾ ಅದು ರಿವ್ಯಾಲ್ಯೂಷನದ್ದು ಬ್ಲ್ಯಾಂಕ್ ಬರುತ್ತೆ. ಬಿಟ್ಟರೆ ಬೇರೆ ಏನು ಬರ್ತಾ ಇಲ್ಲ. ಇದು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ. ಇದು ಸರ್ವರ್ ಬಿಸಿ ಬಂದರೆ ಓಕೆ, ಇಲ್ಲಾಂದರೆ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ.